ಗೊತ್ತಾಗ್ಲಿಲ್ಲ. ನಾನು ರಂಗನಾಥ್. ನೀವೇನ ರಂಗನಾಥ್? ನಮ್ಮ ಅತ್ತೆ ಹೇಳಿದ್ ಕೇಳಿ ನೀವು ಕೋಲ್ ಹೊಡ್ಕೊಂಡು ಬರ್ತೀರಾ ಅನ್ಕೊಂಡಿದ್ದೆ. ಸ್ಮಾರ್ಟ್ ಅಂಡ್ ಯಂಗ್. ನಾನು ಆರ್ತಿ ಮಾಡ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ನಾನು ಅದಕ್ಕೆ ನಿಂತಿರೋದು. ಅಯ್ಯೋ ಇಲ್ಲಮ್ಮ ರಂಗನಾಥು, ನಿನ್ಗೆ ಆರತಿ ಬೆಳಗೋದಿಕ್ಕೆ ಇಬ್ಳು ಪೈಪೋಟಿ ನಡೆಸ್ತಾ ಇದ್ದಾರೆ. ನಾನ್ ನಿಮ್ಗೆ ಆರತಿ ಮಾಡ್ಲಾ? ಬೇಡ, ಅವಳು ಸುಮ್ಮನಿದ್ದಾಳೆ. ಅವಳು ಕಣ್ಣು ನೋಡ್ತಾ ಇದ್ರೆ ನನಗೊಂಥರ ಆಗುತ್ತೆ. ಅವಳೇ ಆರತಿ ಮಾಡ್ತಾಳೆ. ಆಲತಿ ಆಲತಿ ಓಲತಿ ಚಂದದಾಲತಿ. ಈಗ್ಲೇ ಏನೋ ಕೊಡಕ್ ಬೇಡ, ಆಮೇಲೆ ಸಿಗುತ್ತಲ್ಲ. ನನಗೂ ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ಇದ್ದಾರೆ. ಆದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲ ವೇಸ್ಟ್ ಮಾಡಿಗಳು. ಮತ್ತೆ ಆಸ್ತಿ ಏನಪ್ಪ ಮಾಡ್ತೀಯಾ? ಅದು ನನ್ನ ಸ್ವಯಾರ್ಜಿತ ಆಸ್ತಿ. ಸುಮಾರು ಒಂದು 10 ಕೋಟಿ ಅಷ್ಟಿರ್ಬೋದು. ಅದನ್ನ ನಾನ್ ಬೇಕಾದ್ರೆ ಬೀದಿಲಿ ಹೋಗೋ ದಾಯಿಗೂ ಬರ್ದು ಹಾಕ್ಬಿಡ್ಬೋದು. ಆಸ್ತಿನ ಪಾಲು ಯಾಕಪ್ಪ ಮಾಡ್ತೀಯಾ? ನಮ್ಮನೇಲೂ ಒಳ್ಳೆ ಜನ ಇದ್ದಾರೆ. ಹೆಂಗು ಹಾಗಂತ ನಾನು ಎಲ್ಲರ ಹೆಸರಿಗೂ ಆಸ್ತಿ ಬರೆಯಕ್ ಆಗಲ್ಲ. ಯಾರಾದ್ರೂ ಒಬ್ಬರ ಹೆಸರಿಗೆ ನಾನು ಆಸ್ತಿನ ಬರೀಬೋದು. ಇದರಿಂದ ನಮ್ಮ ದೂರದ ಸಂಬಂಧಿ ರಂಗನಾಥು ಆಸ್ತಿನ ಬರೆಯೋಕಿದ್ದಾನೆ. ಆಸ್ತಿ ಒಂದಲ್ಲ ಎರಡಲ್ಲ 10 ಕೋಟಿ. ಎಲ್ಲಿ ಅವರು? ಅಲ್ಲಿ ನೀವು ಕಡೆಗೆ ಬಂದ್ರೆ 10 ಕೋಟಿ ಮಾಮ. ಬಾಪ ಎಡಗೈ ಬಲಗೈ. ಅದು ನೋಡಿ ಮಾಮ, ಈ ತಿನ್ನೋದು ಕುಡಿಯೋದು ಸವರೋದು ಬೆವರೋದು ಹೊರತುಪಡಿಸಿ ಬೇರೆ ಇನ್ನೇನಾದ್ರೂ ಬೇಕಿದ್ರೆ ಹೇಳಿ, ಎಲ್ಲ ನಾನೇ ನಿಂತಿದ್ದು ವ್ಯವಸ್ಥೆ ಮಾಡ್ಕೊಡ್ತೀನಿ. ನನ್ಗೆ ಜಾನಪದ ಗೀತೆ ಇದ್ರೆ ಬೋಲ್ ಇಷ್ಟ. ವ್ಯವಸ್ಥೆ ಮಾಡ್ತೀಯ? ವ್ಯವಸ್ಥೆ ಮಾಡೋದೇನ್ ಗೊತ್ತು, ಕಲಾವಿದ ನಾನೇ ರೆಡಿ ಇದೀನಲ್ಲ. ಬರೀ ಆಡೋದೇನ್ ಮಾಮ, ಕುಡಿದು ತೋರಿಸ್ಬಿಡ್ತೀನಿ. ಗಲ್ಲಗಲ್ಲತಾ ಗೆಜ್ಜೆ ಗಲ್ಲು ತಾಗಿನತ ಗೆಜ್ಜೆ ಗಲ್ಲು ತಾಗಿನತ ಎಗಿ ಎಗಿ ಯಾಗಾಗಿ ಎಗಿ ಯಾಗಾಗಿ ಗಿ. ತುಂಬಾ ಚೆನ್ನಾಗಿ ಕುಣಿತೀಯಪ್ಪ ಹಾಡ್ಕೊಂಡು. ಹಾಗಿದ್ರೆ ವಿಲ್ಲನ್ನ ನನ್ನ ಹೆಸರಿಗೆ ಮಾಡಿಸ್ಬಿಡಿ, ಜೀವನ ಪರ್ಯಂತ ನೀವ್ ಎದ್ದಾಗ ಕುಂತಾಗೆಲ್ಲ ಬರೀ ಕುಣ್ಕೊಂಡೇ ಇದ್ದು ಬಿಡ್ತೀನಿ. ರೂಮಲ್ಲಿ ಅಂಕಲ್ ಒಬ್ಬರೇ ಇರ್ಬೇಕಾದ್ರೆ ಬಂದಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಏನು ಮಸ್ಕನ? ಏನ್ ಆಡ ಮಾತು ಒಂದು ಅರ್ಥ ಮಾಡ್ಬೇಡ್ರಿ. ನಮ್ಮ 10 ಕೋಟಿ ಮಾವಂಗೆ ಜನಪದ ಗೀತೆ ಕುಣಿತ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಹಾಗಾಗಿ ಅವ್ರ ಮುಂದೆ ಹಾಡಿ ಕುಣಿದು ತೋರಿಸ್ತಾ ಇದ್ದೆ. ಲಪ್ಪತ್ತು ಎಡಗಾಲ್ ಬಲಗಾಲ್ ನಂಬ್ಕೊಳ. ಏನ್ ಮಾಡ್ತಾ ಇದ್ದೀರೋ? ನೆನ್ನೆ ಕಾಲ್ ನೋವು ಅಂದ್ರಲ್ಲ, ಅದಕ್ಕೆ ಇವತ್ತು ಒತ್ತಾ ಇದೀವಿ. ಇವತ್ತು ನೆನ್ನೆ ಕಾಲ್ ನೋವು, ಇವತ್ತ್ಯಾಕೋ ಓದ್ತಾ ಇದ್ದೀರಿ? ನಾಳೆ ಕಾಲ್ ನೋವು ಬರ್ದು ಅಂತ. ಹೀಗೆ ಓದ್ತಾ ಇದ್ರೆ ನೋವು ಬರೋ ಕಾಲ ಇಲ್ಲ ಮಾಡ್ಬಿಡ್ತೀರಲ್ರು. ಏನು 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 ನಡೀತಾ ಇದೆ ನನ್ನ ಮನೆಯಲ್ಲಿ? ಯಾರಿದು? ನಮ್ಮ ರಂಗನಾಥ್ ಅಂಕಲ್ಲು. ಎಲ್ಲ ನಿನ್ ಚಂಪಂದೆ ಸೆಟಪ್. ನಿಮ್ಗೋಸ್ಕರ ನಾನು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡಿದೀನಿ. ಈ ಪಾರ್ಟಿಲಿ ನೀವು ಮಸ್ತ್ ಮಜಾ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು. ನನಗೆ ಒಬ್ಬನೇ ಡ್ಯಾನ್ಸ್ ಮಾಡೋ ಅಭ್ಯಾಸ, ಜೊತೆಗೆ ಯಾರಾದ್ರೂ ಇದ್ರೆ ಡ್ಯಾನ್ಸ್ ಮಾಡಿ. ಓ ನೀವ್ ಯಾರು ಬೇಡ್ರಯ್ಯ, ನಮ್ ಚಂಪ ಕುಣಿಯೋದಿದ್ರೆ ನಾನು ಕುಣಿತೀನಿ. ಅದಕ್ಕೇನಂತೆ ಭಾವಯ್ಯ, ನಾನ್ ಕುಣಿಯೋದಕ್ಕೆ ರೆಡಿ. ನೋಡಿ, ನಾನು ಅಂಕಲ್ ಫ್ಯಾಮಿಲಿ ಡಾಕ್ಟರ್ ಸುರೇಶ್ ಬಾಬು ಅಂತ. ಏನಾಗಿದೆ ಅವ್ರಿಗೆ? ಈ ವಯಸ್ಸಲ್ಲಿ ಮಾಡಬಾರ್ದು ಕೆಲಸ ಮಾಡಕ್ ಹೋಗಿದ್ದಾಳೆ. ಅಂತದೇನ್ ಮಾಡಿದ್ರು? ಈ ಎಳೆ ಹುಡುಗಿ ಜೊತೆ ಕುಣಿದಿದ್ದಾಳೆ, ದಬ ಹಾಕೊಂಡು ಬಿದ್ದಿದ್ದಾಳೆ. ನಾನು ಅವ್ರನ್ನ ಚೆಕಪ್ ಮಾಡ್ತೀನಿ, ನೀವು ಹೊರಗಡೆ. ನೀವು ಹೊರಗಡೆ ಹೋಗಿ. ನಮ್ಮ 10 ಕೋಟಿ ಮಾಮನ್ಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬೇಕು, ನಿನಗೆ ಕಾದಿದೆ. ಅಂತೂ ನಿಮ್ ಮಕ್ಳು ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಇಲ್ಲ ಆರಾಮಾಗಿದ್ದೀರಾ ಅನ್ನಿ. ಸಖತ್ತಾಗಿದ್ದೀನಯ್ಯ. ಅಲ್ಲೋ, ಈ ಮನೆ ಚಂಪ ಅಂತ ಒಂದು ಹುಡುಗಿದೆ ನೋಡು, ಅವಳು ನಂಗೆ ಸಿಕ್ಕಾಪಟ್ಟೆ ಆರೈಕೆ ಮಾಡ್ತಾಳೆ. ಈಗ ನಾನೇನ್ ಮಾಡ್ಬೇಕು? ಔಷಧಿ ಕೊಡ್ಬೇಕಾ, ಸರ್ಟಿಫಿಕೇಟ್ ಕೊಡ್ಬೇಕಾ? ಇನ್ 2 ದಿವಸಕ್ಕೆ ನಾನು ಸತ್ತು ಹೋಗ್ತೀನಿ ಅಂತ ಹೋಗಿ ಅವ್ರು ಹೇಳ್ಬೇಕು. ಆಯ್ತು, ನಾನು ಹೇಳ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಡಾಕ್ಟರ್, ನಮ್ಮ ಮಾವಿನ ಕಂಡೀಷನ್ ಹೇಗಿದೆ? ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ತಗೊಳ್ಳಿ, ಈ ಚೀಟಿಲಿರೋ ಔಷಧಿನ ಕೊಡಿ. ಅವ್ರಿನ್ ಹೆಚ್ಚು ಅಂದ್ರೆ 2 ದಿವಸ ಬದುಕಿರ್ಬೋದಷ್ಟೇ. ನಟವಂಕೆ, ಇಷ್ಟಕ್ಕೆಲ್ಲ ಕಾರಣ ನೀನು ಕಣೆ. ಈ ಕ್ಷಣದಿಂದ ಯಾವುದೇ ಕಾರಣಕ್ಕೂ ನಮ್ಮ ಮಾವಯ್ಯನಿಗೆ ನೀವು ಮುಖ ತೋರಿಸ್ಬಿಡ. ಅದು ನೋಡಿ 10 ಕೋಟಿ ಮಾಮು, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಮನುಷ್ಯನಾದವನು ಬದುಕಿರೋಕ್ಕಿಂತ ಮುಂಚೆನೆ ತನ್ನ ಆಸ್ತಿಗೆ ಒಂದು ಗತಿ ಅಂತ ಕಾಣಿಸ್ತು. ಪಾಪ ಇವ್ರ ಮಕ್ಳು ಹೀಗೇನೆ ಆಸ್ತಿ 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 ಅಂತ ಕಿರಿಕ್ ಮಾಡಿ ಇವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ರು. ಇವ್ರು ಬದುಕೋಕ್ಕೋಸ್ಕರ ಆ ಮನೇಲೊಂದ್ ವಾರ ಈ ಮನೇಲೊಂದ್ ವಾರ ಕಾಲ ಕಾಯ್ದಾರೆ. ಈ ಮನೆ ಋಣ ತೀರ್ತು. ಬನ್ನಿ ಮುಂದಿನ ಮನೆಗೆ ಹೋಗೋಣ. ಅಲ್ಲ, ಹೊರಡೋದಕ್ಕಿಂತ ಮುಂಚೆ ನಿಮ್ಮ 10 ಕೋಟಿ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಟ್ಟು ಹೋಗಿ. ಇದ್ರಲ್ವ ಕೊಡಕ್ಕೆ.